by Udeshankara H. Digital Learning, Department of Collegiate Education. Program BBA first semester, subject economics, title of the paper Principles of Economics, Unit 3 Demand, Session 30 Elasticity of Demand, Mangalore University. Previous session or recap, and in this session. In the last session, we discussed about the concept of supply. ಕಳೆದ ಸೆಷನ್ ಅಲ್ಲಿ ನಾವು ಪೂರೈಕೆ ಅಥವಾ ಸಪ್ಲೈ ಬಗ್ಗೆ ಅಧ್ಯಯನ ಮಾಡಿರುವಂತಹದ್ದು. ಸಪ್ಲೈ ಎಂದರೇನು, ಲಾ ಆಫ್ ಸಪ್ಲೈ, ಪೂರೈಕೆಯ ನಿಯಮ ಯಾವುದು, ಬೆಲೆ ಅಧಿಕವಾದವಾಗ ಸಪ್ಲೈ ಏನಾಗುತ್ತೆ, ಅಂದ್ರೆ ನೇರ ಸಂಬಂಧ ಪ್ರೈಸ್ ಮತ್ತು ಸಪ್ಲೈಯ ನಡುವೆ ನಾವು ನೋಡಿರುವಂತಹದ್ದು. ವೆನ್ ಪ್ರೈಸ್ ಇನ್ಕ್ರೀಸಸ್ ಸಪ್ಲೈ ಇನ್ಕ್ರೀಸಸ್ ಅಂಡ್ ವೆನ್ ಪ್ರೈಸ್ ಡಿಕ್ರೀಸಸ್ ಸಪ್ಲೈ ಡಿಕ್ರೀಸಸ್, ನೇರ ಸಂಬಂಧ ನೋಡಿರುವಂತಹದ್ದು. ಈ ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂತಹ ವಿಷಯ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇನ್ ದಿಸ್ ಸೆಷನ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇಲಾಸ್ಟಿಸಿಟಿ ಅಂದರೆ ಸ್ಥಿತಿಸ್ಥಾಪಕತ್ವ. ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯ ನಿರ್ಧಾರಕವು ಬದಲಾದಾಗ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯ ಪ್ರಮಾಣ ಬದಲಾಗುತ್ತೆ ಎನ್ನುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. Elasticity of demand. Elasticity of demand measures the extent of relationship or the degree of responsiveness of demand to the changes in its determinants. So when we consider the market scenario, the elasticity of demand is nothing but when the determinants changes or extent of determinant changes will cause or will lead to how much demand changes. That is what we are calculating in terms of the elasticity. Whether there is small changes in determinants will lead to the large changes in demand. Whether there is a large changes in determinants will cause small changes in demand, or in other ways, whatever the price changes, the demand may be the elastic, perfectly elastic, inelastic, or unit, in the sense that same proportion. All these types that we can witness in case of the elasticity of demand. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯ ನಿರ್ಧಾರಕವು ಬದಲಾಗುತ್ತೋ ಅದಕ್ಕೆ ಪ್ರತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆ ಅಥವಾ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬದಲಾಗುತ್ತೆ ಎನ್ನುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳುವಂತಹದ್ದು. ಕೆಲವೊಂದು ಸಂದರ್ಭದಲ್ಲಿ ಸಮಾನವಾಗಿ, ಅಂದರೆ ಎಷ್ಟು ಬೇಡಿಕೆ ಬದಲಾಗುತ್ತೋ ಅಷ್ಟೇ ಡಿಟರ್ಮಿನೆಂಟ್ಸ್ಗಳು, ನಿರ್ಧಾರಕಗಳು ಕೂಡ ಬದಲಾಗುವಂತಹದ್ದು. ಕೆಲವೊಂದು ಸಂದರ್ಭದಲ್ಲಿ ನಿರ್ಧಾರಕಗಳು ಕಡಿಮೆ, ಬೇಡಿಕೆ ಜಾಸ್ತಿ, ನಿರ್ಧಾರಕಗಳು ಜಾಸ್ತಿ, ಬೇಡಿಕೆ ಕಡಿಮೆ. ಈ ರೀತಿಯಾದ ಸನ್ನಿವೇಶಗಳನ್ನು ನಾವು ಈ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಲ್ಲಿ ತಿಳಿದುಕೊಳ್ಳಲಿಕ್ಕೆ ಇರುವಂತಹದ್ದು. ಇದು ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ನಿಗದಿ ಮಾಡುವ ಸಂದರ್ಭದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಆ ವಸ್ತುವಿನ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅನ್ನು ನೋಡಿಕೊಂಡು ಆ ವಸ್ತುವಿಗೆ ಅಧಿಕ ಬೆಲೆ ಅಥವಾ ನಾರ್ಮಲ್ ಪ್ರೈಸ್, ಅವರೇಜ್ ಪ್ರೈಸ್, ಅದು ಯಾವ ರೀತಿಯಾಗಿ ಬೆಲೆ ನಿಗದಿ ಮಾಡಬೇಕು ಅನ್ನೋದಾಗಿ ಅಲ್ಲಿ ತೀರ್ಮಾನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಗ್ಲೋಬಲ್ ಸಿನಾರಿಯೋದಲ್ಲಿ ಮಾರ್ಕೆಟ್ ವಿಷಯಕ್ಕೆ ಈ ಕಾನ್ಸೆಪ್ಟ್ ನಾವು ಕನ್ಸಿಡರ್ ಮಾಡಿದಾಗ ಬಹಳ ಮುಖ್ಯವಾಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ದಿ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಬಿಸಿನೆಸ್ ಡಿಸಿಷನ್ಸ್. ವ್ಯವಹಾರದ ಯಾವುದೇ ತೀರ್ಮಾನಗಳಲ್ಲಿ ಇದು ಬಹಳ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ. In economics, elasticity of demand refers to the price elasticity of demand unless and otherwise specifically stated. ನಾವು ನಿಖರವಾಗಿ ಹೇಳದೇ ಇರುವ ಪಕ್ಷದಲ್ಲಿ ಇಲಾಸ್ಟಿಸಿಟಿ ಎಂದು ಮಾತ್ರ ನಾವು ಹೇಳಿದರೆ
ಅದು ಪ್ರೈಸ್ ಇಲಾಸ್ಟಿಸಿಟಿಯನ್ನು ಹೇಳುತ್ತೆ ಅನ್ನೋದಾಗಿ ನಾವು ತಿಳಿಬೇಕಾಗುತ್ತೆ. ಬದಲಾಗಿ ಅಲ್ಲಿ ಇಲಾಸ್ಟಿಸಿಟಿಯ ವಿವಿಧ ಬೇರೆ ವಿಧಗಳಾಗಿರುವಂತಹ ಇನ್ಕಮ್ ಇಲಾಸ್ಟಿಸಿಟಿ ಆಗಿರ್ಬೋದು, ಕ್ರಾಸ್ ಇಲಾಸ್ಟಿಸಿಟಿ ಆಗಿರ್ಬೋದು, ಪ್ರಮೋಷನಲ್ ಇಲಾಸ್ಟಿಸಿಟಿ ಆಗಿರ್ಬೋದು, ಆ ಸಂದರ್ಭದಲ್ಲಿ ನಾವು ಸ್ಪೆಸಿಫೈ ಮಾಡ್ತೇವೆ ಇದು ಇಂಥ ಇಲಾಸ್ಟಿಸಿಟಿ ಅಂತ ಹೇಳ್ಕೊಂಡು. ಬಟ್ ಪ್ರೈಸ್ ಇಲಾಸ್ಟಿಸಿಟಿ ಸಂದರ್ಭದಲ್ಲಿ ನಾವು ಸ್ಪೆಸಿಫೈ ಮಾಡ್ತೇವೆ ಅಥವಾ ಜನರಲಿ ಆಗಿ ಇಲಾಸ್ಟಿಸಿಟಿ ಅಂತ ಮಾತ್ರ ಹೇಳಲಿಕ್ಕೆ ಕೂಡ ಅವಕಾಶ ಉಂಟು ಅಂತ ತಿಳಿಬೇಕಾಗುತ್ತೆ. ಮುಂದೆ ಟೈಪ್ಸ್ ಆಫ್ ಇಲಾಸ್ಟಿಸಿಟಿಯ ಬಗ್ಗೆ ನಾವು ಗಮನಿಸೋದಾದ್ರೆ ಮುಖ್ಯವಾಗಿ 4 ಟೈಪ್ಸ್ಗಳನ್ನು ನಾವು ನೋಟ್ ಮಾಡ್ಕೊಳ್ಳಿಕ್ಕೆ ಇರುವಂತಹದ್ದು. ಪ್ರೈಸ್ ಇಲಾಸ್ಟಿಸಿಟಿ, ಇನ್ಕಮ್ ಇಲಾಸ್ಟಿಸಿಟಿ, ಕ್ರಾಸ್ ಇಲಾಸ್ಟಿಸಿಟಿ, ಪ್ರಮೋಷನಲ್ ಇಲಾಸ್ಟಿಸಿಟಿ ಎಂದು 4 ವಿಧಗಳು. ಮೊದಲನೆಯದು ಪ್ರೈಸ್ ಇಲಾಸ್ಟಿಸಿಟಿ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೆಷರ್ಸ್ ದ ಡಿಗ್ರೀಸ್ ಆಫ್ ಕೋರಿಲೇಷನ್ ಬಿಟ್ವೀನ್ ಡಿಮಾಂಡ್ ಅಂಡ್ ಪ್ರೈಸ್. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೆಷರ್ಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ಚೇಂಜಿಂಗ್ ಪ್ರೈಸಸ್. ಪ್ರೈಸ್ ಇಲಾಸ್ಟಿಸಿಟಿ ಬೆಲೆಯ ಸ್ಥಿತಿಸ್ಥಾಪಕತ್ವ ಅಂದ್ರೆ ಡಿಗ್ರೀಸ್ ಆಫ್ ಕೋರಿಲೇಷನ್ ಬಿಟ್ವೀನ್ ಡಿಮಾಂಡ್ ಅಂಡ್ ಪ್ರೈಸ್, ಎಷ್ಟು ಪ್ರಮಾಣದಲ್ಲಿ ಬೆಲೆ ಮತ್ತು ಬೇಡಿಕೆಯ ನಡುವಿನ ಆ ವ್ಯತ್ಯಾಸ ಅಥವಾ ಎಷ್ಟು ಪ್ರಮಾಣದಲ್ಲಿ ಬದಲಾದಾಗ ಅಲ್ಲಿ ಆಗುತ್ತೆ ಅನ್ನೋದಾಗಿ ನಾವು ನೋಟ್ ಮಾಡಿಕೊಳ್ಳುವಂಥದ್ದು ತಿಳಿಬೇಕು. ಮುಖ್ಯವಾಗಿ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೆಷರ್ಸ್ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ಚೇಂಜಿಂಗ್ ಪ್ರೈಸಸ್. ಬೆಲೆ ಇಷ್ಟು ಬದಲಾದಾಗ ಬೇಡಿಕೆ ಎಷ್ಟು ಬದಲಾಯಿತು, ಬೆಲೆ ಕಡಿಮೆ ಬದಲಾದಾಗ ಬೇಡಿಕೆ ಎಷ್ಟು ಬದಲಾಯಿತು, ಈ ವಿಷಯವನ್ನು ನಾವಿಲ್ಲಿ ತಿಳಿದುಕೊಳ್ಳಲಿಕ್ಕೆ ಇರುವಂತಹದ್ದು. ಅದನ್ನು ನಾವು ಪ್ರೈಸ್ ಇಲಾಸ್ಟಿಸಿಟಿ ಅಂತ ನೋಟ್ ಮಾಡಬಹುದು. ದಿ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ವಾಸ್ ಇವಾಲ್ವ್ಡ್ ಬೈ ಎಕನಾಮಿಸ್ಟ್ ಲೈಕ್ ಕುರ್ನೋಟ್ ಅಂಡ್ ಮಿಲ್. ಕುರ್ನೋಟ್ ಮತ್ತು ಮಿಲ್ ಎನ್ನುವಂಥ ಅರ್ಥಶಾಸ್ತ್ರಜ್ಞರು ಈ ಇಲಾಸ್ಟಿಸಿಟಿ ಎನ್ನುವಂಥ ಕಾನ್ಸೆಪ್ಟ್ ಅನ್ನು ಆರಂಭದಲ್ಲಿ ಉಪಯೋಗಿಸಿರುವಂಥ ಡೆವಲಪ್ ಮಾಡಿರುವಂಥ. ಬಟ್ it is generally associated with the name of Alfred Marshall as he has done much to develop the concept. ಮೇಲೆ ಮುಂದಿನ ದಿನಗಳಲ್ಲಿ ಆಲ್ಫ್ರೆಡ್ ಮಾರ್ಷಲ್ನ ಹೆಸರಿನ ಜೊತೆಗೆ ಇದು ತುಂಬ ಸಲ ಪ್ರಸ್ತಾಪವಾಗಿರುವಂತಹದ್ದು ಅಥವಾ 16 ಈ ಕಾನ್ಸೆಪ್ಟ್ಗಳ ಬಗ್ಗೆ ಅನಾಲಿಸಿಸ್ಗಳನ್ನು ಆಲ್ಫ್ರೆಡ್ ಮಾರ್ಷಲ್ ಮಾಡಿರುವಂತಹದ್ದು ಎಲ್ಲರೂ ತಿಳಿದಿರಬೇಕಾದ ವಿಷಯ. In his words, the elasticity of demand in a market is a great or small according to the amount demanded, increases much or little for a given rise in price. Elasticity ಆತನ ಅಂದ್ರೆ ಮಾರ್ಷಲ್ನ ಅಭಿಪ್ರಾಯ ಪ್ರಕಾರ ಮಾರುಕಟ್ಟೆಯ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಅದು ಹೆಚ್ಚಾಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಯಾವುದರಿಂದ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ರೆ ಡಿಮಾಂಡ್ ಇನ್ಕ್ರೀಸಸ್ or demand decreases much or little, that influenced by or determined by the rise in price. ಬೆಲೆಯಲ್ಲಿಯ ಬದಲಾವಣೆಯ ಆಧಾರದಲ್ಲಿ ನಾವು ಲೆಕ್ಕಾಚಾರ ಮಾಡುತ್ತೇವೆ ಅಂತ ತಿಳಿಬೇಕಾಗುತ್ತೆ. ಅದರಿಂದಾಗಿ ಬೆಲೆಯ ಬದಲಾವಣೆ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯ ಬದಲಾವಣೆಗೆ ಕಾರಣ ಆಗುತ್ತೆ. ಸಣ್ಣ ಬೆಲೆಯ ಬದಲಾವಣೆ ದೊಡ್ಡದ ಬೇಡಿಕೆಯ ಬದಲಾವಣೆ ಆಗುತ್ತಾ ಅಥವಾ ದೊಡ್ಡ ಬೇಡಿಕೆಯ ಬೆಲೆಯ ಬದಲಾವಣೆ ಚಿಕ್ಕ ಬೇಡಿಕೆಯ ಬದಲಾವಣೆಗೆ ಕಾರಣವ, ಈ ವಿಷಯಗಳನ್ನು ನಾವಲ್ಲಿ ಚರ್ಚಿಸಲಿಕ್ಕೆ ಇರುವಂಥದ್ದು. ಇದರ ಸರಳ ರೂಪ ಈ ರೀತಿಯಾಗಿ ನಮಗೆ ಹೇಳ್ಬೋದು. ಇಲಾಸ್ಟಿಸಿಟಿ ಆಫ್ ಪ್ರೈಸ್ ಅಂದ್ರೆ ಪ್ರಪೋರ್ಷನೇಟ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಬೈ ಪ್ರಪೋರ್ಷನೇಟ್ ಚೇಂಜ್ ಇನ್ ಪ್ರೈಸ್. ಎಷ್ಟು ಪ್ರಮಾಣದಲ್ಲಿ ಬೆಲೆ ಬದಲಾಗುತ್ತೆ ಎಂದು ನೋಡಿಕೊಂಡು ಅದಕ್ಕೆ ಪ್ರತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಕ್ವಾಂಟಿಟಿ ಡಿಮಾಂಡ್ ಬದಲಾಗುತ್ತೆ ಅನ್ನೋದಾಗಿ ನೋಡುವಂಥದ್ದನ್ನು ನಾವು ಇಲಾಸ್ಟಿಸಿಟಿ ಆಫ್ ಪ್ರೈಸ್ ಅಂತ ಕರಿತೇವೆ. ಅಥವಾ ರಿಲೇಟಿವ್ ಚೇಂಜಸ್ ಇನ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಬೈ ರಿಲೇಟಿವ್ ಚೇಂಜಸ್ ಇನ್ ಪ್ರೈಸ್, ಬೆಲೆ ಮತ್ತು ಬೇಡಿಕೆಯ ನಡುವಿನ ಸಂಬಂಧ ಇಲ್ಲಿ ಕಲ್ಪಿಸಿರುವಂಥದ್ದು. Let us suppose that a fall in the price by 25% increases the quantity demanded by 75%. ಬೆಲೆಯ ಏರಿಳಿತ 25% ತರುವಾಯದಲ್ಲಿ ಬೇಡಿಕೆಯ ಏರಿಳಿತ 75%, 75% ಸಂದರ್ಭದಲ್ಲಿ ಇಲಾಸ್ಟಿಸಿಟಿ ಆಫ್ ಪ್ರೈಸ್ ಹೇಗಿರುತ್ತೆ ಅಂತ ಕೇಳಿದ್ರೆ ಅದರ ಫಾರ್ಮುಲಾ ಸರಳವಾಗಿ ಪರ್ಸೆಂಟೇಜ್ ಚೇಂಜಸ್ ಇನ್ ಕ್ವಾಂಟಿಟಿ ಬೈ ಪರ್ಸೆಂಟೇಜ್ ಚೇಂಜಸ್ ಇನ್ ಪ್ರೈಸ್, ಪರ್ಸೆಂಟೇಜ್ ಡೆಲ್ಟಾ ಕ್ಯೂ, ಕ್ಯೂ ಮೀನ್ಸ್ ಕ್ವಾಂಟಿಟಿ, ಪರ್ಸೆಂಟೇಜ್ ಡೆಲ್ಟಾ ಪಿ, ಪಿ ಮೀನ್ಸ್ ಪ್ರೈಸ್. ಸೊ ಇಲ್ಲಿ ಕ್ವಾಂಟಿಟಿ ಬದಲಾಗಿರುವಂತಹದ್ದು ಅಥವಾ ಬೇಡಿಕೆ ಬದಲಾಗಿರುವಂತಹದ್ದು 75%, ಆಮೇಲೆ ಬೆಲೆ ಬದಲಾಗಿರುವಂತಹದ್ದು, ಬೆಲೆ ಚೇಂಜಸ್ ಆಗಿರುವಂಥದ್ದು ಅಥವಾ ಬೆಲೆ ಫಾಲ್ ಕಡಿಮೆ ಆಗಿರುವಂಥದ್ದು ಮೈನಸ್ ಆಗಿರುವಂಥದ್ದು 25%. 75%ವನ್ನು 25%ದಿಂದ ಡಿವೈಡ್ ಮಾಡಿದವಾಗ -3 ಬರುತ್ತೆ. ಬಟ್ ಅದನ್ನು ನಾವು ಆರ್ಬಿಟ್ರೇಜ್ ವ್ಯಾಲ್ಯೂಗೆ ಹಾಕಿದವಾಗ 3
ಅಂತ ಬರುತ್ತೆ, 3 ಇಲ್ಲಿಯ ಇಲಾಸ್ಟಿಸಿಟಿ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಅಂದ್ರೆ 1 ಪಟ್ಟು ಪ್ರೈಸ್ ನಲ್ಲಿ ಏರಿಳಿತ ಆದ್ರೆ 3 ಪಟ್ಟುಗಳು ಅಲ್ಲಿ ಅದರ 3 ಭಾಗದಷ್ಟು ಬೇಡಿಕೆ ವ್ಯತ್ಯಾಸ ಆಗುತ್ತೆ ಅಂತ ಇಲ್ಲಿ ತಿಳಿಯುವಂತ ವಿಷಯ ಆಗಿದೆ. On the other hand, a rise in price by 50% decreases the quantity demanded by 100%. Then EP is equal percentage delta Q by percentage delta P equal minus 100 by 50, that's equal to minus 2. Again we are applying here arbitrage analysis, and that's why minus 2 is equal to plus 2 or 2. So that's why in this case, if the price changes 50%, that will cause the quantity demand changes to the 100%, but in an overall there is 2 is the elasticity of price, that we should know here. In both these example, EP is negative. ಈ ಎರಡು ಸಂದರ್ಭದಲ್ಲಿ elasticity of price negative ಆಗಿದೆ, hence minus sign is omitted while showing EP. EP is also known as coefficient of elasticity of demand. EP ಅನ್ನು coefficient of elasticity of demand ಅಂತ ಕರೀತೇವೆ ಅಂತ ಗೊತ್ತಿರಬೇಕು. ಎಸ್, ಈ ಒಂದು ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಿರುವಂತಹ ವಿಷಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡೋದಾದ್ರೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು ಮತ್ತು ಅದರ ಟೈಪ್ಸ್ಗಳ ಬಗ್ಗೆ ಪ್ರಮುಖವಾಗಿ ಅಧ್ಯಯನ ಮಾಡಿರುವಂಥದ್ದು. ಈಗಾಗಲೇ ನಾವು ನೋಡ್ಕೊಂಡಾಗೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಇಟ್ ಡಿಮಾಂಡ್ ಮೆಜರ್ಸ್ ದಿ ಎಕ್ಸ್ಟೆಂಟ್ ಆಫ್ ರಿಲೇಶನ್ಶಿಪ್ ಆರ್ ಡಿಗ್ರಿ ಆಫ್ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ಚೇಂಜಸ್ ಇನ್ ಇಟ್ಸ್ ಡಿಟರ್ಮಿನೆಂಟ್ಸ್. ಅದರ ನಿರ್ಧಾರಕಗಳಲ್ಲಿನ ಬದಲಾವಣೆಯ ಪ್ರಮಾಣಕ್ಕೆ ಅನುಗುಣವಾಗಿ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾಗುತ್ತೆ ಎಂದು ನಾವು ನಿರ್ಧರಿಸುವಂಥದ್ದು ಅಥವಾ ತಿಳಿಯುವಂಥದ್ದು ಅಥವಾ ಲೆಕ್ಕಾಚಾರ ಮಾಡುವಂಥದ್ದನ್ನು ನಾವು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಕರಿಬಹುದಾಗುತ್ತೆ. ಇದು ಪ್ರೈಸ್ ಇಲಾಸ್ಟಿಸಿಟಿ ಸಹಜವಾಗಿ ನಾವು ಹೇಳುವಂಥದ್ದು. ಪ್ರೈಸ್ ಇಲಾಸ್ಟಿಸಿಟಿ ಸಂದರ್ಭದಲ್ಲಿ ಅದನ್ನು ಸ್ಪೆಸಿಫಿಕ್ ಆಗಿ ನಮೂದಿಸಬೇಕಾಗಿಲ್ಲ. ಇಲಾಸ್ಟಿಸಿಟಿ ಅಂತ ಹೇಳಿದ್ರು ಕೂಡ ಅದರ ಅರ್ಥ ಪ್ರೈಸ್ ಇಲಾಸ್ಟಿಸಿಟಿ ಆಗಿರುತ್ತೆ. ಆದರೆ ಉಳಿದ ಇಲಾಸ್ಟಿಸಿಟಿ ಹೆಸರುಗಳನ್ನು ನಾವು ನಮೂದಿಸಬೇಕು ಅಂತೇಳಿ ನಾವು ನೋಡಿದ್ದೇವೆ. ಇನ್ಕಮ್ ಇಲಾಸ್ಟಿಸಿಟಿ ಆದ್ರೆ ಹೇಳಬೇಕಾಗುತ್ತೆ, ಕ್ರಾಸ್ ಇಲಾಸ್ಟಿಸಿಟಿ ಹೇಳಬೇಕಾಗುತ್ತೆ, ಅಂಡ್ ಪ್ರಮೋಷನ್ ಇಲಾಸ್ಟಿಸಿಟಿ ಆದ್ರೆ ನಾವು ಅದನ್ನು ಹೇಳಬೇಕಾಗುತ್ತೆ, ಪ್ರಸ್ತಾಪ ಮಾಡಬೇಕಾಗುತ್ತೆ ಅಂತ ನೀವು ತಿಳಿಬೇಕಾಗುತ್ತೆ. ಅದರಿಂದಾಗಿ ಈ ಬಿಸ್ನೆಸ್ ವ್ಯವಹಾರ ಪ್ಲಾನಿಂಗ್ ಯೋಜನೆ ಪ್ರೈಸ್ ಡಿಸೈಡ್ ಮಾಡೋ ವಿಷಯದಲ್ಲಿ ಇಲಾಸ್ಟಿಸಿಟಿ ಅನ್ನುವಂಥ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರಬೇಕು. ಎಸ್, ಈಗಾಗಲೇ ನಾವು ನೋಡ್ಕೊಂಡಾಗೆ ಈ ಒಂದು ವಿಷಯದ ಮನ್ನ ಮಾಡಲಿಕ್ಕೆ ನಾವು ರೆಫರ್ ಮಾಡಿರುವಂಥ ಪುಸ್ತಕಗಳು ಮುಖ್ಯವಾಗಿ HL ಅಹುಜಾ ಬರೆದಿರುವಂಥ ಅಡ್ವಾನ್ಸ್ಡ್ ಎಕಾನಮಿಕ್ ಥಿಯರಿ, HS ಅಗರ್ವಾಲ್ ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ML ಜಿಂಗನ್ ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ML ಸೇತ್ ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಹಾಗೇನೆ ಸುಶೀಲಾ ಪ್ರಭಾಕರ್ ಇವರು ಬರೆದಿರುವಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಪುಸ್ತಕವನ್ನು ನಾವು ಪ್ರಮುಖವಾಗಿ ಅಧ್ಯಯನ ಅಥವಾ ರೆಫರೆನ್ಸ್ ಆಗಿ ಮಾಡಿರುವಂಥದ್ದು ಅಂತ ತಿಳಿಬೇಕಾಗುತ್ತೆ. ಥ್ಯಾಂಕ್ ಯು. ಇನ್ನೊಂದು ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ವಂದನೆಗಳು.